ನಾಳೆ ಏನು ನಮ್ಮ KPCC ಅಧ್ಯಕ್ಷ ಆಗಿದ್ದಂಥ ಹಾಗೂ DCM ಆಗಿದ್ದಂಥ DK ಶಿವಕುಮಾರ್ ಅವರು ನಾಳೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಏನು ನಾಳೆ ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಲೋಕಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆ ಕಾರ್ಯಕ್ರಮ ವಿಧಾನಸೌಧ ಮುಂದೆ ಆ ಕಾರ್ಯಕ್ರಮ ಆಯೋಜಿಸಬೇಕಾಯಿತು. ಕಾರಣಾಂತರಗಳಿಂದ ಲೋಕಭವನದಲ್ಲಿ ಆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿಧಾನಸೌಧದಲ್ಲಿ ಆಯೋಜನೆ ಆಗಿದ್ದರೆ ಪ್ರತಿಯೊಂದು ಪಂಚಾಯತಿಗೂ ಬಸ್ಸು ಮುಖಾಂತರ ಜನ ಹೋಗ್ಬೇಕಂತೇಳಿ ನಮ್ಮ ಮುಖಂಡರುಗಳೆಲ್ಲ ನಿರ್ಧಾರ ಮಾಡ್ಕೊಂಡಿದ್ರು. ಅದೆಲ್ಲ ಈಗ ಲೋಕಭವನದಲ್ಲಿ ಲಿಮಿಟೆಡ್ ಪಾಸಸ್ಸು ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಹೋಗೋಕ್ಕಾಗಲ್ಲ. ಆ ಕಾರಣದಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮುಖಂಡರುಗಳೆಲ್ಲ ಆ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಂತೇಳಿ ಅದಕ್ಕೋಸ್ಕರಾಗಿ ನಾಳೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ LED ಸ್ಕ್ರೀನ್ ಮುಖಾಂತರ ಆ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಮಾಡ್ಬೇಕಂತೇಳಿ ನಮ್ಮ ಮುಖಂಡರು ನಿರ್ಧಾರ ಮಾಡಿ ಆ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. LED ಸ್ಕ್ರೀನ್ ಹಾಕಿ ಅದನ್ನೇನು ಆ ಕಾರ್ಯಕ್ರಮ ಅಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಆ ಕಾರ್ಯಕ್ರಮ ನೇರವಾಗಿ ಇಲ್ಲಿ ವೀಕ್ಷಣೆ ಮಾಡುವಂಥ ಸೌಲಭ್ಯವನ್ನು ನಾಳೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಂಡಿದ್ದೀರಿ. ಅದಕ್ಕೋಸ್ಕರಾಗಿ ಎಲ್ಲ ನಮ್ಮ ಎರಡೂ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಅಧ್ಯಕ್ಷರುಗಳು ಮಾತಾಡಿಕೊಂಡು ಈ ತೀರ್ಮಾನ ತಗೊಂಡು ನಮ್ಮ ಜಿಲ್ಲಾಧ್ಯಕ್ಷರಿಗೂ ತಿಳಿಸಿದ್ದೀರಿ. ಈಗಾಗಲೇ ಅದನ್ನು ನಾಳೆ ಆಯಿತು ನೀವು ಮಾಡಿ, ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ನೀವೆಲ್ಲ ಅಲ್ಲಿ ಸೇರ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಮುಖಂಡರುಗಳು, ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಈ LED ಪ್ರೋಗ್ರಾಮಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ಆ ಸಂದರ್ಭವನ್ನು ಆಚರಣೆ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ನಾನು ತಿಳಿಪಡಿಸ್ತಾ ಇದ್ದೀನಿ. ನಾಳೆ ಸಂಜೆ 4:05 ಪ್ರಮಾಣ ವಚನ ಮಾಡ್ತಾರೆ. ಅದರಿಂದ ನಾವು ಮುಂದಾಗಿ ಎಲ್ಲ ಕಾರ್ಯಕ್ರಮದ ಎಲ್ಲರೂ ಬರಬೇಕು. ಅದೇ ರೀತಿ ಅದಾದಮೇಲೆ ಕಾರ್ಯಕ್ರಮ ಆದಮೇಲೆ ಸಿಹಿ ಹಂಚೋ ಕಾರ್ಯಕ್ರಮ ಕೂಡ ಇದೆ. ಅವರಿಗೆಲ್ಲ ತಿಂಡಿ ವ್ಯವಸ್ಥೆ ಕೂಡ ಹಮ್ಮಿಕೊಂಡಿದ್ದೀರಿ. ಅಲ್ಲೇ ಪಟಾಕಿ ಸಿಡಿಸಿ ತಿಂಡಿ ಹಂಚೋ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳ್ತೀವಿ. ನಮ್ಮ ಪ್ರಕಾರ ಎಷ್ಟು ಜನದಲ್ಲಿ ಈಗ ಮಾಹಿತಿ ಎಲ್ರಿಗೂ ತಿಳಿಸ್ತಾ ಇದ್ದೀರಿ. ಅದು ಸುಮಾರು 1,000ಕ್ಕಿಂತ ಜಾಸ್ತಿ ಜನ ಸೇರ್ಬೋದು ಅಂದ್ಕೊಂಡಿದ್ದೀವಿ. ನೋಡೋಣ ಈಗೆಲ್ಲ ಮಾಹಿತಿ ಯಾವ ಥರ. ಕೆಲವು ಜನ ಬೆಂಗಳೂರಿಗೆ ಹೋಗ್ಬೇಕಂತ ತೀರ್ಮಾನ ತಗೊತಾ ಇದ್ರೆ, ಬೆಂಗಳೂರಿಗೆ ಯಾರು ಹೋಗೋಕ್ಕೆ ಅವಕಾಶ ಇರಲ್ಲ ಅಲ್ಲಿ, ಯಾಕಂದರೆ ಅಲ್ಲಿ ಒಳಗಡೆ ಬಿಡಲ್ಲ, ಅಲ್ಲಿ ಪಾಸಸ್ ಇರ್ತದೆ. ಇಲ್ಲಿ ಅವರಿಗೆ ಅವಕಾಶ ಇದೆ. ನೋಡೋಣ ಅಲ್ಲೆಷ್ಟು ಜನ ಹೋಗ್ತಾರೋ, ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತೇಳಿ ಅದು ನಾಳೆ ನೋಡಬೇಕಾಗಿದೆ.